ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಅಯ್ಯಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ರಾಣಿ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಸೊ ಬನ್ನಿ ಈಗ ಶುರು ಮಾಡೋಣ. ಇನ್ನೇನು ಇವಾಗ ತುಂಬಾ ಚೆನ್ನಾಗಿದೆ ರಾಣಿ ಸೀರಿಯಲ್ಲು. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಏಕೆಂದರೆ ಇಲ್ಲಿ ಒಬ್ರಿಗೊಬ್ರು ಎಲ್ಲ ಬೆಂಕಿ ಹಚ್ತಾ ಇದ್ದಾರೆ, ಈ ಸಾರಿಕಾ ಎಲ್ಲರೂ ಸೇರಿಕೊಂಡು. ಸೊ ಇನ್ನೇನು ಗಂಡ ಹೆಂಡ್ತಿ ಇಬ್ಬರು ತುಂಬ ಖುಷಿಯಿಂದ ಫ್ರೆಶಪ್ ಆಗಿ ಬಂದಿರ್ತಾಳೆ ಕಾವೇರಿ. ಟಿಫನ್ ತಂದುಕೊಟ್ಟು ಬಾಲ ತಗ ಕಾವೇರಿ ಟಿಫನ್ ತಿನ್ನು ಅಂತ ಹೇಳ್ಬಿಟ್ಟು ಕೊಡ್ತಾನೆ. ಸೊ ಅವಳು ಕೂಡ ಟಿಫನ್ ತಿನ್ನಬೇಕು ಅಂತೇಳಿ ಟಿಫನ್ ತಿಂತಾ ಇರ್ತಾಳೆ. ಸೊ ಅವನೇನೇನೋ ಕಾಲು ಎಳ್ಕೊಂಡು ಅವಳನ್ನ ಆಟ ಆಡಿಸ್ತಾ ಇರ್ತಾನೆ, ಕಾಮಿಡಿ ಮಾತಾಡಿಕೊಂಡು. ಹೇಗಿದೆ ಟಿಫನ್ನು ಅಂತ ಕೇಳ್ತಾನೆ. ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕಾವೇರಿ ಹೇಳ್ತಾಳೆ. ಪದೇ ಪದೇ ನನ್ನ ಹೆಂಡ್ತಿ ಅಂತ ಹೇಳ್ತಾ ಇರ್ತಾನೆ. ನೋಡು, ಈ ರೀತಿ ಹೇಳಬೇಡ, ನಿನ್ನ ಹೆಂಡ್ತಿ ಆಗೋಕ್ಕೆ ಸಾಧ್ಯನೇ ಇಲ್ಲ ನಾನು. ಅದೇಗೆ ನನ್ನ ಹೆಂಡ್ತಿ ಅಂತ ಹೇಳ್ಕೊತೀಯ ನೀನು, ಅದು ಅವಾಗ ಇವಾಗಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಒಂದು ಕಡೆ ಇಲ್ಲಿ ಪೊಲೀಸ್ ಅಧಿಕಾರಿ ಸಾರಿಕನ ಹತ್ರ ಮಾತಾಡ್ತಾ ಇರ್ತಾರೆ. ಸೊ ಸಾರಿಕಾ ಬಂದುಬಿಟ್ಟು, ನೀವು ಕೊಟ್ಟಿರೋ ಇನ್ಫಾರ್ಮೇಷನ್ ಕರೆಕ್ಟಾಗಿ ಇತ್ತೇನೋ, ಬಟ್ ಆದರೆ ಅಲ್ಲಿ ಹೋದ ತಕ್ಷಣವೇ ಅವ್ರು ಇರಲಿಲ್ಲ, ನಾವು ಹೋಗಿದ್ದು ನೋಡೇನೆ ಅವರು ತಪ್ಪಿಸ್ಕೊಂಡ್ರೇನೋ ಅಂತ ಹೇಳಿ ಪೊಲೀಸ್ನವ್ರು ಹೇಳ್ತಾರೆ. ಆಗ ಸಾರಿಕಾ ಇದ್ಕೊಂಡು, ಸರ್ ನಂಗೆ ಕೊಟ್ಟಿರೋ ಇನ್ಫಾರ್ಮೇಷನ್ ಪಕ್ಕ ಇತ್ತು ಸರ್, ಆದರೆ ನೀವೇ ಅವ್ರನ್ನ ಹಿಡಿಲಿಲ್ಲೇನೋ ಅಂತ ಅನ್ನಿಸ್ತು ನನಗೆ, ಬಟ್ ತುಂಬ ಚೆನ್ನಾಗಿರೋ ಇನ್ಫಾರ್ಮೇಷನ್ನೇ ಕೊಟ್ಟಿದ್ದೆ ನಾನು ಅಂತೇಳಿ ಸಾರಿಕಾ ಹೇಳ್ತಾಳೆ. ಸೊ ಹಂಗೆ ಅಂದ ತಕ್ಷಣ ಇನ್ಸ್ಪೆಕ್ಟ್ರ್ ಇದ್ಕೊಂಡು, ಸೊ ಇಲ್ಲ ಮೇಡಮ್, ನಾವು ಹೋಗೋದೇನಾದರೂ ಸೂಚನೆ ನೋಡಿಕೊಂಡು ಅವರು ತಪ್ಪಿಸ್ಕೊಂಡಿದ್ದಾರೆ ಅಂತ ಅನ್ನಿಸ್ತಿದೆ. ಸೊ ಇದರಲ್ಲಿ ಸತ್ಯ ಒಬ್ಬನೇ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇಲ್ಲ ನನಗೆ, ಇದ್ರ ಜೊತೆ ಇನ್ನೊಬ್ರು ಯಾರೋ ಸೇರ್ಕೊಂಡಿದ್ದಾರೆ ಅಂತ ಕೂಡ ಹೇಳ್ತಾನೆ ಇನ್ಸ್ಪೆಕ್ಟರ್. ಆಗ ಹೇಳಿದ ತಕ್ಷಣ ಸಾರಿಕಾ ಇದ್ಕೊಂಡು, ನಾವು ಹೇಳಿದರೆ ನಿಮಗೆ ಬೇಜಾರಾಗುತ್ತೆ ಮೇಡಮ್, ಬಾಲ ಕೂಡ ಸೇರ್ಕೊಂಡಿದ್ದಾನೆ ಇದರಲ್ಲಿ ಅಂತೇಳಿ ಇನ್ಸ್ಪೆಕ್ಟರ್ ಹೇಳ್ತಾರೆ. ಆಗ ಇಲ್ಲಿ ಹಿಂದೆ ಅವ್ರ ಅಣ್ಣನ ಹತ್ರ ಹೇಳಿರೋದನ್ನ ನೆನ್ಪು ಮಾಡ್ಕೊತಾಳೆ ಅವಳು. ಅಂದರೆ ಬಾಲ ಹೇಳಿರ್ತಾನೆ, ನನ್ನ ಫ್ಯಾಮಿಲಿಗೋಸ್ಕರ, ಫ್ಯಾಮಿಲಿ ಅಂತ ಬಂದರೆ ಏನು ಬೇಕಾದ್ರೂ ಮಾಡ್ತೀನಿ ಅಂತ. ಸೊ ಆವಾಗ ಸಾರಿಕಾ ಇದ್ಕೊಂಡು, ಇಲ್ಲ ಬಾಲನ ಮೇಲೆಲ್ಲ ಹಾಕಬೇಡಿ, ಬಾಲ ಈ ಥರ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂಥೇಳಿ ಅವಳು ಒಪ್ಕೊಳಕ್ಕೆ ರೆಡಿನೇ ಇರೋದಿಲ್ಲ. ಆದರೆ ಇನ್ಸ್ಪೆಕ್ಟರ್ ಮಾತ್ರ ನೀವು ಒಪ್ಪಲ್ಲ ಅಂತ ಗೊತ್ತು ಮೇಡಮ್, ಸೊ ಅದಕ್ಕೆ ನಾನು ಹೇಳಲಿಲ್ಲ. ಆದರೆ ಇದರಲ್ಲಿ ಸತ್ಯ ಒಬ್ಬನೇ ಮಾತ್ರ ಇದನ್ನೆಲ್ಲ ಮಾಡ್ತಾ ಇಲ್ಲ. ಸೊ ಬಾಲನು ಇನ್ವಾಲ್ವ್ ಆಗಿದ್ದಾನೆ ಅನ್ನೋದು ನಮ್ಮ ಅನಿಸಿಕೆ, ಇಬ್ಬರು ಸೇರಿಕೊಂಡು ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತೇಳಿ ಇನ್ಸ್ಪೆಕ್ಟರು ಹೇಳ್ತಾರೆ. ಆಗ ಸಾರಿಕಾ ಇದ್ಕೊಂಡು, ನೋ ಸರ್, ಈ ಥರ ಎಲ್ಲ ಯೋಚನೆ ಮಾಡಬೇಡಿ, ನಾನು ಬಾಲ ಎಲ್ಲಿದ್ದಾನೆ ಅಂತ ಕಂಡುಹಿಡಿತೀನಿ, ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಅಂತೇಳಿ ಸಾರಿಕಾ ಹೇಳಿ ಹೊರಡ್ತಾಳೆ. ಇನ್ನು ಇಲ್ಲಿ ಒಂದು ಕಡೆ ಸತ್ಯಣ್ಣಂಗೆ ಫೋನ್ ಬಂದಿರುತ್ತೆ. ಆ ಫೋನ್ ಬಂದಿರೋದು ಯಾರ್ದು ಅಂತಂದರೆ, ಸೊ ಇಲ್ಲಿಂದ ಫೋನ್ ಬಂದಿರಲ್ಲ, ಫೋನ್ ಮಾಡಿರ್ತಾನೆ ಅವನೇನೆ ಬಾಲನ್ಗೆ. ಆವಾಗ ಆ ಫೋನ್ನ ನೋಡಿ, ಇದು ಯಾರ್ದಪ್ಪ ಇಷ್ಟೊತ್ನಾಗ ಅಂತೇಳಿ ಬಾಲ ನೋಡಿಬಿಟ್ಟು ಆವಾಗ ಎತ್ಕೊತಾನೆ. ಎತ್ಕೊಂಡ ತಕ್ಷಣವೇ, ಏನೋ ಮಾಡ್ತಿದ್ಯಾ, ನನ್ನ ತಂಗಿ ಏನೋ ಮಾಡ್ತಾಳೆ ಅಂತ ಕೇಳ್ತಾನೆ. ಇಲ್ಲಿ ಒಂದು ಕಡೆ ಇವಳಿಗೆ ಆಲ್ರೆಡಿ ಡೌಟ್ ಶುರುವಾಗಿದೆ ಸರಳಾಗೆ. ಅವಳು ಅಡುಗೆ ಮನೆಯಲ್ಲಿ ಕಿಟಿಯಿಂದ ಕೇಳಿಸ್ಕೊತಾ ಇರ್ತಾಳೆ. ನನ್ನ ತಂಗಿ ಕಾವೇರಿ ಕೊಡು ಫೋನು ಅಂತ ಹೇಳ್ಬಿಟ್ಟು ಹೇಳಿದಾಗ, ಆವಾಗ ನಿಮ್ಮ ಬ್ರದರ್ ಫೋನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಆವಾಗ ಬಾಲ ಫೋನ್ ಕೊಡ್ತಾನೆ. ಕಾವೇರಿ ಹೇಗಿದೆಯಾ, ಬಾಲ ನಿನಗೇನು ತೊಂದರೆ ಕೊಟ್ಟಿಲ್ಲ ತಾನೇ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಅಣ್ಣ ಇಲ್ಲ ಅಣ್ಣ, ಏನು ತೊಂದರೆ ಕೊಟ್ಟಿಲ್ಲ, ಏನೂ ಇಲ್ಲ, ಆರಾಮಾಗಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ನೋಡಮ್ಮ ಕಾವೇರಿ, ಅವನ್ನ ಯಾವುದೇ ಕಾರಣಕ್ಕೂ ನಂಬಕ್ಕೆ ಹೋಗ್ಬೇಡ, ಆದರೆ ನೀನು ಸೇಫ್ಟಿಯಾಗಿ ನೀನಿರು ಅಂತ ಹೇಳ್ಬಿಟ್ಟು ಹೇಳಿದಾಗ, ಹೌದಣ್ಣ ನಾನು ಯಾವುದೇ ಕಾರಣಕ್ಕೂ ನಂಬೋದಿಲ್ಲ, ನಾನು ಸೇಫ್ಟಿಯಾಗಿ ನಾನು ಇರ್ತೀನಿ ಅಂತ ಕೂಡ ಹೇಳ್ತಾರೆ. ಆಗ ಹೇಳಿದ ತಕ್ಷಣವೇ, ಸೊ ಇನ್ನೊಂದು ಕಡೆ ಕಾವೇರಿ ತುಂಬ ಬೇಜಾರು ಮಾಡಿಕೊಂಡು ರಾಣಿ ಹೇಗಿದ್ದಾಳೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಆ ಬಾಲನಿಗೆ ಫೋನ್ ಕೊಡಿಲಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಬಾಲ ಫೋನ್ ಇಸ್ಕೊತಾನೆ. ಹೇಳಿ ಬಾಮ್ಮ ಇದನ್ನ ಅಂದರೆ ಬಾವ ಅಂತ ಹೇಳ್ಬಿಟ್ಟು ಹೇಳಿದಾಗ, ಯಾರೋ ನಿನಗೆ ಬಾವ, ಇವೆಲ್ಲ ಬಿಟ್ಬಿಡು ನೀನು, ನೋಡಿ ಈ ಥರ ಎಲ್ಲ ಮಾತಾಡ್ಬೇಡ, ಇಷ್ಟ ಆಗಲ್ಲ ನನಗೆ ಅಂತ ಹೇಳ್ಬಿಟ್ಟು ಸತ್ಯ ಬೈತಾ ಇರ್ತಾನೆ. ಸೊ ಆಗ ಸರಿ ಸತ್ಯ, ಸಾರಿ ಆಯಿತು, ಈಗ ಒಂದು ಕೆಲಸ ಮಾಡು, ಈಗ ಏನು ಮಾಡಿದ್ದು ಹೇಳು ಅಂತಂದಾಗ, ನೋಡು ಬಲ, ನಾನೆಲ್ಲ ಆಲ್ರೆಡಿ ವ್ಯವಸ್ಥೆ ಮಾಡಿ ಆಯಿತು, ಪಾಸ್ಪೋರ್ಟ್ಸು ಪ್ರತಿಯೊಂದು ರಾಣಿದು, ಮತ್ತು ಇಲ್ಲಿ ಒಂದು ಕಡೆ ಕಾವೇರಿದು ಎಲ್ಲ ಕೂಡ ರೆಡಿ ಮಾಡಿದ್ದೀನಿ. ನೀನು ಇದಕ್ಕೇನಾದ್ರು ಉಲ್ಟಾ ಹೊಡೆದ್ರೆ ಚೆನ್ನಾಗಿರಲ್ಲ, ಇವರಿಬ್ಬರನ್ನ ಹೇಗಾದರೂ ಮಾಡಿ ನಾವು ಆಚೆ ಕಳಿಸ್ಲೇಬೇಕು, ಇಲ್ಲ ಅಂತಂದರೆ ಪೊಲೀಸ್ನವ್ರಿಗೆಲ್ಲ ಡೌಟ್ ಬಂದು ಈ ಕೆಲಸ ಎಲ್ಲ ಕುಲ್ಗೆಟ್ಟೋಗುತ್ತೆ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಹೇಳ್ತಾರೆ. ಸೊ ಅಂದ ತಕ್ಷಣ ಅವನೊಂಥರ ಫೀಲ್ ಮಾಡಿಕೊಂಡು ಇವ್ರನ್ನ ಹೊರಗಡೆ ಕಳಿಸ್ಬೇಕಲ್ಲ ಅಂತೇಳಿ ತುಂಬ ಬೇಜಾರು ಮಾಡ್ಕೊತಾನೆ. ಇನ್ನು ಒಂದು ಕಡೆ ಮತ್ತೆ ಫೋನ್ನ ಕೊಡು ಕಾವೇರಿಗೆ ಅಂತೇಳಿ, ಕೊಡಿಲಿ ಅಂತೇಳಿ ಇಸ್ಕೊತಾಳೆ ಕಾವೇರಿ. ಅಣ್ಣ ರಾಣಿ ಹೇಗಿದ್ದಾಳೆ, ನಾನು ರಾಣಿ ಜೊತೆ ಮಾತಾಡಬೇಕು ಅಣ್ಣ ಅಂತೇಳಿ ಕಾವೇರಿ ಕೇಳ್ತಾಳೆ. ಹಂಗೆ ಕೇಳಿದ ತಕ್ಷಣ, ಅವಳು ಚೆನ್ನಾಗಿದ್ದಾಳೆ ಕಣಮ್ಮ, ಅವಳದೇನು ಟೆನ್ಷನ್ ಇಲ್ಲ ಬಿಡು, ನೀನು 2 ದಿನ ವೆಯ್ಟ್ ಮಾಡು, ನಿನ್ನ ಜೊತೆಗೆ ಇರ್ತಾಳಲ್ಲ, ಪರ್ಮನೆಂಟಾಗಿ ಉಳಿತಾಳವಳು ಅಂತ ಹೇಳ್ಬಿಟ್ಟು ಹೇಳಿದಾಗ, ಇಲ್ಲ ಅಣ್ಣ ಈಗ ಒಂದ್ಸರಿ ನಾನು ರಾಣಿನ ಮಾತಾಡಿಸ್ಬೇಕು ಅಂತೇಳಿ ಹೇಳಿದಾಗ, ಇಲ್ಲಿ ಒಂದು ಕಡೆ ಸರಳ ಹಿಂದೆ ನೋಡ್ತಾ ಇರ್ತಾಳೆ ಅದನ್ನೆಲ್ಲ. ಸೊ ರಾಣಿ ಅಂತೇಳಿ ಕೂಗ್ತಾನೆ ಸತ್ಯಣ್ಣ. ಆವಾಗ ಅವಳು ರಾಣಿ ಬರ್ತಾಳೆ.
ಅಲ್ಲಿಗೆ ಬಂದು ಇನ್ನೇನು ಫೋನಲ್ಲಿ ಮಾತಾಡಬೇಕು ಇಬ್ಬರು ಕೂಡ, ತಾಯಿ ಮಗಳು ಮಾತಾಡೋ ಥರ ಮಾಡಬೇಕು ಅಂತ. ಸೊ ಸರಳ ಏನು ಮಾಡಿಬಿಡ್ತಾಳೆ, ಇಲ್ಲೇನೋ ಮುಚ್ಚಿಡ್ತಿದ್ದಾರೆ ನಮ್ಮ ಯಜಮಾನ್ರು, ಯಾರ ಜೊತೆನೋ ದೂರ ಹೋಗಿ ಗೋಡೆಸಂದಲ್ಲಿ ನಿಂತ್ಕೊಂಡು ಮಾತಾಡ್ತಾರೆ, ಯಾರ ಜೊತೆ ಇರ್ಬೋದು ಅಂಥೇಳಿ ಅವಳು ಈ ಕಡೆ ಅಡುಗೆ ಮಾಡೋಳು ಬಿಟ್ಟು ಈಚೆ ಬರ್ತಾಳೆ. ಈಚೆ ಬಂದುಬಿಟ್ಟು ಆಗ ಮಮ್ಮ ಅಂತೇಳಿ ರಾಣಿ ಬರೋದನ್ನ ಕಾವೇರಿ ವಾಯ್ಸ್ ಕೇಳಿಸ್ಕೊಂಡು ತುಂಬ ಖುಷಿ ಪಡ್ತಾಳೆ. ಸೊ ಇನ್ನೇನೋ ಅಮ್ಮ ಅಂತೇಳಿ ಮಾತಾಡಬೇಕು, ಅಷ್ಟರಲ್ಲೇ ಸರಳ ಬಂದ್ಬಿಟ್ಟು ಫೋನ್ನ ಕಸ್ಕೊಂಡು ಯಾರು ಯಾರು ಅಂತೇಳಿ ಮಾತಾಡ್ಬಿಡ್ತಾಳೆ. ಆಗ ಮೊದಲೇ ಬಾಲ ಹೇಳಿರ್ತಾರೆ, ನಾನು ಕೂಡ ನನ್ನ ಮಗಳು ವಾಯ್ಸ್ನ ಕೇಳಿಸ್ಕೋಬೇಕು, ಸ್ಪೀಕರ್ಗೆ ಹಾಕು ಅಂತ ಹೇಳ್ಬಿಟ್ಟು. ಆಗ ಹಂಗೆ ಅಂದ ತಕ್ಷಣ ಇಲ್ಲಿ ಕಾವೇರಿ ಏನೂ ಮಾತಾಡ್ತಾ ಇರಲ್ಲ, ಸುಮ್ಮನೆ ಇರ್ತಾಳೆ. ಯಾರು ನೀವು ನನ್ನ ಗಂಡನ ಜೊತೆ ಯಾಕೆ ಮಾತಾಡ್ತಾ ಇದ್ದೀರಾ ಅಂತೇಳಿ ಸರಳ ಮಾತಾಡ್ತಲೇ ಇರ್ತಾಳೆ. ಸೊ ಹಂಗಂದರೆ ಕಾವೇರಿ ಮಾತಾಡ್ತಾ ಇರಲ್ಲ. ಆವಾಗ ತುಂಬಾ ಡೌಟ್ ಶುರುವಾಗುತ್ತೆ ಇನ್ನೂ ಸರಳಾಗೆ. ಆಗ ಸತ್ಯಣ್ಣ ಏನು ಮಾಡ್ತಾರೆ, ಕೈಯಲ್ಲಿರೋ ಫೋನ್ನ ಕಸ್ಕೊಂಡು, ಏನೇ ಮಗು ಮಾತಾಡ್ತಾ ಇರಬೇಕಾದ ಹಾಸ್ಟೆಲಿಂದ ಯಾವುದೋ ಒಂದು ಫೋನು ಮಗು ಹತ್ರ ಮಾತಾಡ್ಸಿದ್ರು ಅಂತ ಹೇಳಿದರು, ಅವಳಿಗೆ ಹಾಸ್ಟೆಲ್ಗೆ ಸೇರಿಸ್ಬೇಕಲ್ಲ, ನೀನು ಬಂದುಬಿಟ್ಟು ಫೋನ್ನ ಹಂಗೆಲ್ಲ ಕಸ್ಕೋತೀಯಲ್ಲ, ನಿನ್ಗೇನು ಅನ್ಸಲ್ವಾ ಅಂತೇಳಿ ಸತ್ಯಣ್ಣ ಬೈತಾರೆ. ಬೈದ ತಕ್ಷಣ, ರೀ ಹಂಗೆ ಅನ್ನಿಸ್ತಿಲ್ಲ ರೀ, ನೀವೇನೋ ಮುಚ್ಚಿಡ್ತಾ ಇದ್ದೀರ ನನ್ನ ಹತ್ರ, ಏನೋ ಗುಸು ಮಾತಾಡೋದು ಅದೆಲ್ಲ ಮಾಡೋದು ಮಾಡ್ತಾ ಇದ್ದೀರಾ, ನೀವು ಯಾಕ್ರಿ ಈ ಥರ ಮಾಡ್ತಾ ಇದ್ದೀರಾ, ಹೆಂಡ್ತಿ ಹತ್ರ ಈ ಥರ ಎಲ್ಲ ಮುಚ್ಚಿಡ್ತಾರಾ, ಯಾಕೆ ನೀವೆಲ್ಲ ಈ ಥರ ಬಿಹೇವ್ ಮಾಡ್ತಾ ಇದ್ದೀರಲ್ಲ, ನಿಮ್ಮ ಬಿಹೇವಿಯರೇ ಚೇಂಜ್ ಆಗ್ಬಿಟ್ಟಿದೆ ಅಂತ ಸರಳ ಬೈತಾ ಇರ್ತಾಳೆ. ಹಂಗಿಬ್ಬರು ಜಗಳಾಡೋದನ್ನ ಇಲ್ಲಿ ಬಾಲನೂ ಕಾವೇರಿ ಇಬ್ಬರು ಫೋನಲ್ಲಿ ಇರ್ತಾರಲ್ಲ ಕೇಳಿಸ್ಕೊತಾರೆ. ಸೊ ಹಂಗಂದ ತಕ್ಷಣ ಇನ್ನು ಸತ್ಯ ಫೋನ್ ಕಸ್ಕೊಂಡು ಕಟ್ ಮಾಡಿಬಿಡ್ತಾನೆ. ಕಟ್ ಮಾಡಿದ ತಕ್ಷಣನೇ, ಅರೀ ಯಾಕ್ರಿ ನೀವು ಹಿಂಗೆ ಕೋಪ ಮಾಡ್ಕೊಂಡು ಹೋದ್ರಿ, ನೀವು ಗೊತ್ತು ರೀ ನಿಮಗೆ ಏನೋ ಮಾಡ್ತಾ ಇದ್ದೀರಾ ಅಂತೇಳಿ ಸರಳ ಕೂಗಾಡ್ತಾಳೆ. ಅದನ್ನು ಕಾವೇರಿ ನೊಂದ್ಕೊತಾ ಇರ್ತಾಳೆ, ನನ್ನ ಮಗಳ ಜೊತೆ ನಾನು ಮಾತಾಡೋಕ್ಕಾಗ್ತಾ ಇಲ್ವಲ್ಲ, ನಾನು ಎಂಥ ಪಾಪಿಸ್ಟಿ ನಾನು. ಇವಾಗ ನೋಡು, ನಮ್ಮ ಅಣ್ಣ ನಮ್ಮ ಅತ್ತಿಗೆ ಈ ಥರ ಜಗಳ ಶುರು ಮಾಡ್ಕೊಂಡಿದ್ದಾರೆ. ಏನು ಗೊತ್ತಾ, ಹೆಂಡ್ತಿಗೆ ಗಂಡ ಏನಾದರೂ ಮುಚ್ಚಿಟ್ರೆ ಹೆಂಡ್ತಿ ತುಂಬ ನೋವಾಗುತ್ತೆ, ಹಂಗಾಗಿ ಇವರಿಬ್ಬರು ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ ಅಂಥೇಳಿ ಹೇಳಿದಾಗ ಬಾಲ ಯೋಚನೆ ಮಾಡೋದು ಒಂದೇ, ನೋಡು ಕಾವೇರಿ, ನೀನು ಹೇಳ್ತಿರೋದೇ ಸತ್ಯ, ನಾನು ಸರಿ ಇಲ್ಲ, ಆ್ಯಕ್ಚುಲಿ ನಾನೇ ಸರಿ ಇಲ್ಲ. ನಿಮ್ಮಿಬ್ಬರನ್ನ ತಾಯಿ ಮಗಳ ಯಾವುದೇ ಕಾರಣಕ್ಕೂ ದೂರ ಮಾಡಲ್ಲ, ನಿಮ್ಮಿಬ್ಬರನ್ನ ಏನೇ ಕಷ್ಟ ಆಗಲಿ ಏನೇ ಬರಲಿ ಒಂದು ಮಾಡೋ ಜವಾಬ್ದಾರಿ ನಂದು ಅಂಥೇಳಿ ಅವನ ಮನಸ್ಸಲ್ಲಿ ಮಾತಾಡ್ಕೊತಾನ ಅವನೇನೆ. ಸೊ ಕಾವೇರಿ ಮಾತ್ರ ತುಂಬ ಬೇಜಾರು ಮಾಡಿಕೊಂಡು ಇವರಿಬ್ಬರಿಗೆ ಈ ಥರ ಜಗಳ ಆಯ್ತಲ್ಲ ಗಂಡ ಹೆಂಡ್ತಿಗಂತ ತುಂಬಾ ನೊಂದ್ಕೊತಾಳೆ. ಆದರೆ ಬಾಲ ಮಾತ್ರ ಯೋಚನೆ ಮಾಡ್ತಾ ಇರ್ತಾನೆ, ಇವರಿಬ್ಬರನ್ನ ಒಂದು ಮಾಡಲೇಬೇಕು, ಏನೇ ಕಷ್ಟ ಬಂದರೂ ಪರವಾಗಿಲ್ಲ ಅಂಥೇಳಿ. ಸೊ ಅಷ್ಟರಲ್ಲೇ ಇನ್ನು ಇವಳು ಸರಳ ಒಂದೇ ಮಾತಿಗೆ ಬಿಡೋದಿಲ್ಲ. ಅಷ್ಟರಲ್ಲೇ ಇವಳು ರಾಣಿ ಏನು ಮಾಡ್ತಾಳೆ, ಮಮ್ಮ ನೀವು ಹಾಸ್ಟೆಲ್ಗೆ ನನ್ನ ಸೇರಿಸ್ಲೇಬೇಕಾ, ಅಮ್ಮ ಬಂದಮೇಲೆ ಸೇರಿಸ್ರಂತ ಹೇಳು ಅಂತೇಳಿ, ಏನು ಮಾಡ್ತಾಯಿದ್ದೀರ ಮಮ್ಮ, ನಾನು ಹಾಸ್ಟೆಲಿಗೆ ಸೇರ್ಸೋಕ್ಕೆ ಇದೆಲ್ಲ ಮಾಡ್ತಾಯಿದ್ದೀರ ಅಂತೇಳಿ ಕೇಳ್ತಾಳೆ. ಅಷ್ಟರಲ್ಲೇ ಸರಳ ಬರ್ತಾಳೆ, ಸುಮ್ಮನಾಗ್ಬಿಡ್ತಾನೆ. ನೋಡು, ನಾನು ಬಂದ ತಕ್ಷಣ ನನ್ನ ಎದುರಿಗೆ ವಿಷಯನೇ ಮುಚ್ಚಿಟ್ಬಿಡ್ತೀರ, ನನ್ನ ಹೇಳ್ತೀರಿ ಕಟ್ಕೊಂಡಿರೋ ಹೆಂಡ್ತಿ ಹತ್ರ ಇದನ್ನೆಲ್ಲ ಮುಚ್ಚಿಡ್ತಿರಲ್ಲ, ಏನಾದ್ರು ಮತ್ತೆ ಬರೋದು ಕುತ್ತಿಗೆ ಬರೋದು, ಆಮೇಲೆ ನಾವು ಮಕ್ಕಳು ನಾನು ಎಲ್ಲ ಅನ್ಭೋಗ್ಸೋದು ಅಂತೇಳಿ ಸರಳ ಹೇಳ್ತಾ ಇರ್ತಾಳೆ. ನೋಡು ಸರಳ, ನಿಜವಾಗೂ ನಾನೇನು ಮುಚ್ಚಿಟ್ಟಿಲ್ಲ, ನಾನು ಕಾವೇರಿ ಮಗಳ ಅಂದರೆ ರಾಣಿನ ನಾನು ಹಾಸ್ಟೆಲ್ಗೆ ಸೇರಿಸ್ಬೇಕು ಅಂತಲೇ ಇದನ್ನೆಲ್ಲ ಮಾಡ್ತಾಯಿದ್ದೀನಿ. ಸುಮ್ಮನೆ ನೀನು ಭ್ರಮೆ, ಅದು ನೀನೇನೇನೋ ಯೋಚನೆ ಮಾಡಿಕೊಂಡು ನೀನೇನೇನೋ ಮಾತಾಡ್ಕೊಂಡು ಒಬ್ಳೇನೆ ಈ ಥರ ಯೋಚನೆ ಮಾಡ್ತಿದ್ಯಾ ಕಣೆ, ಏನು ವಿಷಯ ಮುಚ್ಚಿಟ್ಟಿಲ್ಲ ಅಂತೇಳಿ ಸತ್ಯಣ್ಣ ಬುಡ್ಬುಡ್ಕೆ ಎತ್ತಾಕ್ತಾರೆ. ಇಲ್ಲ ರೀ, ನಂಗೆ ಡೌಟ್ ಇದೆ ನಿಮ್ಮ ಮೇಲೆ, ಏನೋ ಮಾಡ್ತಿದ್ದೀರ ನೀವು, ಏನಂತ ಗೊತ್ತಾಗ್ತಿಲ್ಲ ಅದು ನನಗೆ ಅಂತೇಳಿ ಕಾವೇರಿ ಹೇಳ್ತಾಳೆ. ನಿನ್ಗೆ ಎಷ್ಟು ಹೇಳಿದ್ರು ಅರ್ಥನೇ ಆಗಲ್ವಲ್ಲೇ, ನನ್ನ ನಿಮ್ಮದೇ ಇರೋಕ್ಕೆ ಬಿಡೋದಿಲ್ಲ ನೀನು, ಯಾವಾಗಲೂ ಇದೇ ಥರ ನನ್ನ ಸುಮ್ಮನೆ ಕೋಪ ಬರೋ ಥರ ಮಾಡ್ತಲೇ ಇರ್ತೀಯ ಅಂತ ಸತ್ಯಣ್ಣ ತುಂಬ ಬೇಜಾರು ಮಾಡ್ಕೊತಾರೆ. ಅಷ್ಟರಲ್ಲಿ ಲೋಹಿತ್ ಏನು ಮಾಡ್ತಾಳೆ, ಇವರಿಬ್ಬರು ಜಗಳ ಆಡಬೇಕಾದಾಗ ಆ ಮಗು ಎಂಟ್ರಿ ಆಗ್ತಾಳೆ. ಅಂದರೆ ಬಂದ್ಬಿಟ್ಟು, ಅಪ್ಪ ಅಮ್ಮನ ಯಾಕಪ್ಪ ಇಷ್ಟೊಂದೆಲ್ಲ ನೋಯಿಸ್ತಾ ಇದ್ದೀರಾ, ಇಷ್ಟೊಂದೆಲ್ಲ ಮಾಡ್ತಾ ಇದ್ದೀರಾ, ಅಮ್ಮ ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿಯಪ್ಪ ಅಂತೇಳಿಬಿಟ್ಟು ಆ ಲೋಹಿತು ಮಾತಾಡ್ತಾಳೆ. ಅಷ್ಟೊತ್ತಿಗೆ ಪುಟ್ಟಕ್ಕ ಕೂಡ ಬರ್ತಾಳೆ ಅಲ್ಲಿಗೆ. ಪುಟ್ಟಕ್ಕ ಬಂದ್ಬಿಟ್ಟು, ಅಮ್ಮ ನೋಡಮ್ಮ, ನಿನ್ನ ಅಳಿಯಂದ್ರು ಎಷ್ಟೇ ಕೇಳಿದ್ರು ಏನು ಹೇಳ್ತಾ ಇಲ್ಲ, ಏನೋ ವಿಷಯ ಮುಚ್ಚಿಡ್ತಿದ್ದಾರಮ್ಮ ನನ್ನ ಹತ್ರ ನಿಮ್ಮ ಅಳಿಯಂದ್ರು ಅಂದಾಗ, ಸರಳ ಸುಮ್ಮನೆ ಇರೇ, ಯಾಕೆ ಇಷ್ಟೊಂದೆಲ್ಲ ಗೋಳು ಇಟ್ಕೊತೀಯ ಅಂತೇಳಿ ಆ ಅಜ್ಜಿ ಕೂಡ ಹೇಳ್ತಾರೆ. ಹಾಗೆ ಹೇಳಿದಾಗ, ನನ್ನ ನೆಮ್ಮದಿಗಿರಕ್ಕೆ ಬಿಡೋದೇ ಇಲ್ಲ, ಈ ಮನೇಲಿ ಇರೋದೇ ಬೇಡ ನನಗೆ ಅಂತೇಳಿ ಕೋಪ ಬಂದು ಸತ್ಯಣ್ಣ ಆ ಕಡೆ ಹೊರಟೋಗ್ತಾನೆ. ಅಷ್ಟರಲ್ಲೇ ಲೋಹಿತ್ಗೆ ಬೈತಾಳೆ ಸರಳ, ನಿಮ್ಮ ಅಪ್ಪನಿಗೆ ಯಾಕೆ ಎದುರು ಮಾತಾಡಿದೆ ನೀನು, ಸುಮ್ಮನೆ ಇರೋಕ್ಕಾಗಲ್ವ ನಾವು ಇಬ್ಬರು ಮಾತಾಡಬೇಕಾದಾಗ ಅಂತ ಹೇಳಿ. ಸೊ ಇಲ್ಲಿ ಒಂದು ಕಡೆ ಸಾರಿಕಾ ತುಂಬ ಟೆನ್ಷನ್ ಮಾಡಿಕೊಂಡು ಹೇಗಾದರೂ ಮಾಡಿ ಎಲ್ಲಿದ್ದಾನಂತ ತಿಳ್ಕೊಬೇಕು ಇವನ್ನ ಅಂಥೇಳಿ ಬಾಲನ್ಗೆ ಫೋನ್ ಮಾಡ್ತಾಳೆ. ಸೊ ಫೋನ್ ಮಾಡಿದ್ರೆ ಅವನು ಫೋನು ಎತ್ತೋದಿಲ್ಲ, ಒಂದು ಸರಿ ಅಲ್ಲ 2 ಸರಿ ಬರುತ್ತೆ. ಇನ್ನೊಂದು ಕಡೆ ಇಲ್ಲಿ ಟೆನ್ಷನ್ ಮಾಡಿಕೊಂಡು ಹಾಸಿಗೆನ ರೆಡಿ ಮಾಡ್ತಾ ಇರ್ತಾನೆ ಬಾಲ. ಏನಕ್ಕೆ ಇದನ್ನೆಲ್ಲ ಮಾಡ್ತಾ ಇದೆಯಾ ನೀನು, ಬಿಡು ನಾನು ಮಲ್ಕೋತೀನಿ, ನೀನೇನು ರೆಡಿ ಮಾಡೋ ಅವಶ್ಯಕತೆ ಇಲ್ಲ ನನಗೆ ಅಂತೇಳಿ ಕಾವೇರಿ ಕೋಪ ಮಾಡ್ಕೊತಾಳೆ. ಅಯ್ಯೋ, ನನ್ನ ಹೆಂಡ್ತಿಗೆ ನಾನು ಹಾಸಿಗೆ ರೆಡಿ ಮಾಡಿದ್ರೆ ನಿನಗೆ ನೋವು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಹಾಗಂದ ನನ್ನ ಹೆಂಡ್ತಿ ಅಂತ ಕರಿಬೇಡ, 10 ವರ್ಷ ಜೈಲಲ್ಲಿ ಬರೆ ನೆಲದಲ್ಲಿ ಮಲ್ಕೊಂಡಿದ್ದೀನಿ, ಅಂಥದ್ರಲ್ಲಿ ನಾನು ಎಲ್ಲಿ ಮಲ್ಕೋಬೇಕು ಅನ್ನೋದು ನನಗೆ ಗೊತ್ತಿಲ್ವಾ, ನನಗೆ ಯಾವುದು ಹೇಳೋಕ್ಕೆ ಬರಬೇಡ ನೀನು, ತೆಗಿ ನಾನು
ಹಾಕ್ಕೊತೀನಿ ಅಂತ ಕಾವೇರಿ ತುಂಬಾ ಕೋಪ ಮಾಡ್ಕೊತಾಳೆ. ಸೊ ಹಂಗೆ ಬೆಡ್ಶೀಟ್ನ ಇಗ್ಲಾಡಬೇಕಾದಾಗ ಒಬ್ರ ಮೇಲೊಬ್ಬರು ಬಿದ್ದೋಗ್ಬಿಡ್ತಾರೆ. ಅಂದರೆ ಅವಳು ಕೆಳಗಡೆ ಬಿದ್ದೋಗ್ತಾಳೆ, ಇವ್ನು ಮೇಲ್ಗಡೆ ಬಿದ್ದೋಗ್ತಾನೆ. ಸೊ ಒಂದಿಷ್ಟು ಅಲ್ಲಿ ರೊಮ್ಯಾನ್ಸ್ ಶುರುವಾಗುತ್ತೆ ಇಬ್ಬರು ಮಧ್ಯದಲ್ಲೂ. ಸೊ ಅಷ್ಟರಲ್ಲೇ ಇನ್ನು ಮೇಲಕ್ಕೆ ಎದ್ದೊಳ್ತಾರೆ. ಎದ್ಬಿಟ್ಟು ಒಂದು ಫೋನ್ ಬರುತ್ತೆ, ಆ ಸಾರಿಕೊಂದಾಗಿರುತ್ತೆ ಈ ಫೋನು. ಆ ಸಾರಿಕಿನ ಫೋನ್ ಬಂದ ತಕ್ಷಣ ಬಡ್ಕೊತಾ ಇರುತ್ತೆ. ಅದನ್ನು ಕಾವೇರಿ ಇದ್ಕೊಂಡು ಫೋನ್ ಬರ್ತಾ ಇದೆ, ಯಾಕೆ ಸುಮ್ಮನೆ ಇದೆಯಾ, ಇಲ್ಲಾಂದರೆ ಕಟ್ ಮಾಡಿ, ಇಲ್ಲಾಂದರೆ ಎತ್ತು ಮಾತಾಡು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಅಯ್ಯೋ ಆ ಫೋನ್ ಅವಶ್ಯಕತೆ ಇಲ್ಲ ಕಾವೇರಿ ಈಗ ಅಂತೇಳಿ ಮತ್ತೆ ಹತ್ತತ್ರ ಹೋಗಿ ಅವಳ ಮುದ್ದಾಡಬೇಕು ಅಂತ ಹೋಗ್ತಾನೆ. ಅಷ್ಟರಲ್ಲೇ ಕಾವೇರಿ ನೋಡು ಫೋನ್ನ ಕಟ್ ಮಾಡು, ಇಲ್ಲಾಂದರೆ ಇದು ಮಾಡು ಅಂತೇಳಿ ಮತ್ತೆ ಫೋನ್ನ ತೊಗೊಳಕ್ಕೆ ಹೋಗ್ತಾಳೆ. ಅಷ್ಟರಲ್ಲೇ ಫೋನ್ ತೊಗೊಂಡು ಕಟ್ ಮಾಡ್ತಾನೆ ಬಾಲ. ಕಟ್ ಮಾಡಿದ ತಕ್ಷಣವೇ ಒಂದು ಮಾತು ಹೇಳ್ತಾನೆ. ಅಂದರೆ ಹುಡುಗಿ ಫೋನ್ ಮಾಡಿದ್ಲು, ಏನಾರ ಗರ್ಲ್ ಫ್ರೆಂಡ್ ಏನಂತ ಅನ್ಕೊತೀಯಲ್ಲ, ನಿನ್ಗೆ ಯಾಕೋ ಮಕ್ಕದಲ್ಲಿ ಒಂದು ಸ್ವಲ್ಪ ಇದಾಗಿದೆ. ಅಯ್ಯೋ ಫ್ರೆಂಡಪ್ಪ, ನಾನು ಹುಡುಗಿ ಏನಲ್ಲ ಅಂತೇಳ್ಬಿಟ್ಟು ಬಾಲ ಹೇಳ್ತಾನೆ. ಅಯ್ಯೋ ನೀನು ಯಾರನ್ನಾದರೂ ಮಾತಾಡಿಸು, ಯಾರ ಜೊತೆಗನೇ ಇರು, ನನಗೇನಾಗಬೇಕಾಗಿತ್ತು ಅಂತೇಳಿ ಇವಳು ಹೇಳ್ತಾಳೆ. ಆದ್ರೂ ಯಾಕೋ ನಿನ್ನ ಮುಖದಲ್ಲಿ ಸ್ವಲ್ಪ ಕೋಪ ಬರ್ತಿದೆ, ಏನೋ ಅನ್ನಿಸ್ತಾ ಇದೆ. ನನ್ನ ಗಂಡ ಯಾರ ಜೊತೆಗೋ ಹೆಣ್ಮಕ್ಳ ಜೊತೆ ಮಾತಾಡ್ತಿದ್ದಾನೆ, ಅದಕ್ಕೆ ಇವನೇನು ಈ ಥರ ಆಡ್ತಿದ್ದಾನಂತ ಗೊತ್ತು ನನಗೆ, ನಿನಗೆ ನನ್ನ ಮೇಲೆ ಕೋಪ ಬಂದಿದೆ ಅಂತ ಹೇಳ್ಬಿಟ್ಟು ಅಂತ ಕಾಲೆಳಿತಾ ಇರ್ತಾನೆ. ಸೊ ಏನಿಲ್ಲ, ಆ ಥರ ಏನಿಲ್ಲ ಅಂಥೇಳಿ ಹತ್ತತ್ರಕ್ಕೆ ಹೋಗಿ ಇಬ್ಬರು ಇನ್ನೇನು ಒಂದಾಗಬೇಕು. ಅಷ್ಟರಲ್ಲೇ ಅದೇನೋ ಹೇಳ್ತಾರಲ್ಲ ಗಾದೆ ಹಂಗಾಯಿತು. ಗೂಗ್ಲಿ ಬಂದುಬಿಟ್ಟು ನಾನೇನು ನೋಡಲಿಲ್ಲ ಅಂತ ನಾಚಿಕೆ ಮಾಡ್ಕೊತಾ ಇರ್ತಾನೆ. ಸೊ ಅಷ್ಟರಲ್ಲೇ ಹೊರಗಡೆ ಬರ್ತಾರೆ. ಅಯ್ಯೋ ಅಣ್ಣ ನಾನೇನು ನೋಡಲಿಲ್ಲ ಅಣ್ಣ ಅಂದರೆ, ಲೇ ನಾವೇನು ಶುರುವೇ ಮಾಡಿಲ್ಲ ಕಣೋ, ನೀನೇನು ನೋಡಿಲ್ಲ ಅಂತ ಯಾಕೆ ಹೇಳ್ತೀಯ ಗೂಗ್ಲಿ ಅಂತೇಳಿ ಹೇಳಿದಾಗ, ಅದಕ್ಕೆ ಹೇಗಿದ್ದೀರಾ ನೀವು, ಅದಕ್ಕೆನಾ ಯಾರೋ ನೀನು ಅಂಥೇಳಿ ಹೇಳಿದಾಗ, ನಮ್ಮ ಫ್ರೆಂಡು ಇವನು ಅಂಥೇಳಿ, ಗೂಗ್ಲಿನ ನಿನ್ನ ಹೆಸರನ್ನ ಚೇಂಜ್ ಮಾಡ್ಕೊ, ನಿನ್ನ ಹೆಸರು ಚೆನ್ನಾಗಿಲ್ಲ ಅಂತೇಳ್ಬಿಟ್ಟು ಹೇಳಿದಾಗ, ಅದಕ್ಕೆ ಈ ಹೆಸರು ನಮ್ಮ ಅಣ್ಣನೇ ಇಟ್ಟಿದ್ದು ಅಂದರೆ ಅದಕ್ಕೆ ಮತ್ತೆ ನಿಮ್ಮ ಅಣ್ಣ ಇಟ್ಟಿರೋದಕ್ಕೆ ಈ ಹೆಸರು ಏನು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಕಾವೇರಿ ಕಾಲೆಳಿತಾ ಇರ್ತಾಳೆ. ಸೊ ಹಾಗೆ ನಮ್ಮ ಫ್ರೆಂಡಮ್ಮ ಇವನು, ನಮ್ಮ ಫ್ರೆಂಡು ಆತ್ಮ ಸ್ನೇಹಿತ ಅಂತ ಕೂಡ ಪರಿಚಯ ಮಾಡಿಕೊಡ್ತಾನೆ. ಸೊ ಅಣ್ಣ ಹೇಗೆ ಬರಳಿದ್ದು ನನ್ನ ಇಲ್ಲಿಗೆ ಅಂತೇಳಿ ಗೂಗ್ಲಿ ಕೇಳ್ತಾನೆ. ಕೇಳಿದ ತಕ್ಷಣ, ಸೊ ಐತೆ ಕಣೋ ಕೆಲಸ ಐತೆ ನಿನ್ನ ಹತ್ರ, ಅದಕ್ಕೆ ನಾನು ಬರೋಕ್ಕೆ ಹೇಳಿದೆ ಅಂದರೆ, ಅದಕ್ಕೆ ಹೇಗಿದ್ದೀರ ಅದಕ್ಕೆ ಅಂತೇಳಿ ಗೂಗ್ಲಿ ಕೂಡ ಕೇಳ್ತಾನೆ. ಹೊತ್ತಿಗೆನಾ, ನಾನ್ಯಾಕೆ ನಿಮ್ಮ ಅದಕ್ಕೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಕಾವೇರಿ ಹೇಳ್ತಾ ಇರ್ತಾಳೆ. ಸೊ ನಮ್ಮ ಅಣ್ಣನ ಹೆಂಡ್ತಿ ಅಂದರೆ ನೀವು ಅದಕ್ಕೇನೆ ಅಲ್ಲ ಅಂತ ಮತ್ತೆ ಗೂಗ್ಲಿ ಹೇಳ್ತಾನೆ. ಸೊ ಹಂಗಂದಾಗ ಇನ್ನೂ ಅವಳಿಗೆ ಸಿಟ್ಟು ಬರ್ತಾ ಇರುತ್ತೆ. ಸೊ ಅಷ್ಟರಲ್ಲೇ ಕಾವೇರಿ, ನನಗೆ ಸ್ವಲ್ಪ ಹೊರಗಡೆ ಕೆಲಸ ಐತೆ, ಹೋಗ್ಬಿಟ್ಟು ಬರ್ತೀನಿ, ಗೂಗ್ಲಿ ಇಲ್ಲಿ ಇರ್ತಾನೆ, ನಿನ್ಗೇನೇ ಕಷ್ಟ ಆದರೂ ನೋಡ್ಕೊತಾನೆ, ಅದಕ್ಕೆ ಅವನ್ನ ಬರೋಕ್ಕೆ ಹೇಳಿದ್ದು ಅಂತೇಳಿ ಬಾಲ ಹೇಳ್ತಾನೆ. ಇನ್ನು ಇಲ್ಲಿ ಒಂದು ಕಡೆ ಸಾರಿಕಾ ತುಂಬ ಕೋಪಗೊಂಡ್ಕೊಂಡು ಬರ್ತಾ ಇರ್ತಾಳೆ. ಅದನ್ನು ಅರ್ಧ ನೋಡ್ತಾನೆ. ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡು ಹೋಗ್ತಾ ಇದೀಯಾ, ಈ ಕೋಪದಲ್ಲಿ ನೀನು ಏನು ಮಾಡ್ತೀಯೋ ಯಾರನ್ನ ಅಂತ ನನಗೆ ಭಯ ಆಗ್ತಿದೆ ಕಡೆ, ರಾಜಕೀಯ ಬೇರೆ ಹತ್ರ ಬಂದು ಕೂತಿದೆ, ಇವಾಗೆಲ್ಲ ಹೋಗಿ ಏನಾರು ಎಡವಟ್ಟು ಮಾಡಿಬಿಟ್ಟಿಯಾ ಅಂತ ಆಮೇಲೆ ಅಂತೇಳಿ ಹೇಳಿದಾಗ, ಅಯ್ಯೋ ಏನಿಲ್ಲ ಅಣ್ಣ ಅಂದರೆ, ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀಯ ಅಂದರೆ, ನನ್ನ ಫೋನ್ ಎಷ್ಟು ಟ್ರೈ ಮಾಡಿದ್ರು ನನ್ನ ಫೋನ್ ಎತ್ತುತ್ತಾ ಇಲ್ಲ, ಅವನು ಎಲ್ಲಿದ್ದಾನಂತ ಹುಡಿಕೊಂಡು ಹೋಗ್ಬೇಕು ಈಗ ಬಾಲುನ ಅಂತೇಳಿ ಸಾರಿಕಾ ಹೇಳ್ತಾಳೆ. ಅವ್ನು ಫೋನ್ ಎತ್ತಿಲ್ಲ ಅಂತೇಳಿ ಇಷ್ಟೊಂದು ಕೋಪ ಮಾಡ್ಕೊಂಡು ಹೋದರೆ ಹೇಗೆ ಸಾರಿಕಾ, ನೀನು ಸಮಾಧಾನ ಮಾಡ್ಕೋಬೇಕು ಸ್ವಲ್ಪ ಅಂತೇಳಿ ಇಲ್ಲಿ ಹೇಳ್ತಾನೆ ವರ್ಧ. ಇಲ್ಲ ಅಣ್ಣ, ಏನು ಸಮಾಧಾನ ಮಾಡ್ಕೊಳ್ಳೋದು, ನನ್ನ ಫೋನೇ ಎತ್ತುತ್ತಾ ಇಲ್ಲ ಅವನು ಅಂತ ಹೇಳಿದಾಗ, ಅದಕ್ಕೆಲ್ಲ ಅಷ್ಟೊಂದು ಟೆನ್ಷನ್ ಮಾಡ್ಕೋಬೇಡ, ನೀನು ಆರಾಮಾಗಿರು ಅಂತ ಹೇಳ್ಬಿಟ್ಟು ಹೇಳಿದಾಗ, ನೀನು ಫಸ್ಟು ಆ ಕಾವೇರಿ ಕಡೆ ನೀನು ನಿನ್ನ ಇದನ್ನು ತೋರಿಸು, ಹಾಗೆಯೇ ಮತ್ತು ರಾಣಿ ಕಡೆ ಕೂಡ ನಿನ್ನ ಜವಾಬ್ದಾರಿನ ತೋರಿಸು ಅಂತ ಹೇಳ್ಬಿಟ್ಟು ಆಗ ವರ್ಧ ಹೇಳ್ಕೊಡ್ತಾನೆ. ಸೊ ನೋಡೋಣ, ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಅಂತೂ ಧಮಾಕ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಸತ್ಯಗಳು ಒಂದೊಂದೇ ಹೊರಗಡೆ ಬರೋ ಒಂದು ಮೂಮೆಂಟ್ಸ್ ಆಗಿರುತ್ತೆ ನಾಳೆ. ಸೊ ವಿಡಿಯೋ ನೋಡ್ರಿಗೆಲ್ಲ ನನ್ನ ಕಡೆಯಿಂದ ಥ್ಯಾಂಕ್ ಯು. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.